ಇದರ ಮಧ್ಯೆ ಭಾರತದ ಮೇಲೆ ಅಣುಬಾಂಬ್ ದಾಳಿಯ ಬೆದರಿಕೆಯನ್ನು ಹಾಕಿದಂತಹ ಗೊಡ್ಡು ಬೆದರಿಕೆಯನ್ನು ಹಾಕಿದಂತಹ ಪಾಕಿಸ್ತಾನಕ್ಕೆ ಎಂಐಎಂನ ಮುಖ್ಯಸ್ಥ ಮತ್ತು ಲೋಕಸಭೆಯ ಸಂಸದ ಅಸಾದುದ್ದೀನ್ ಓವೈಸಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಪಹಲ್ಗಾಮ್ನಲ್ಲಿ ದಾಳಿ ನಡೆಸುವ ಮುನ್ನ ಯಾವ ಧರ್ಮ ಅಂತ ಕೇಳಿದ್ರಿ? ಯಾವ ಧರ್ಮದ ಬಗ್ಗೆ ನೀವು ಮಾತನಾಡಿದ್ದೀರಿ? ನೀವು ಖವಾರಿಜ್ಗಿಂತಲೂ ಕ್ರೂರವಾಗಿ ನಡೆದುಕೊಂಡಿದ್ದೀರಿ. ನೀವು ಬೇರೆ ದೇಶದ ಅಮಾಯಕರನ್ನು ಕೊಂದ್ರೆ ಆ ದೇಶ ಯಾಕೆ ಮೌನವಾಗಿರುತ್ತೆ, ಅಂದರೆ ಭಾರತ ಯಾಕೆ ಮೌನವಾಗಿರುತ್ತೆ ಅನ್ನುವಂಥದ್ದು ಓವೈಸಿ ಅವರು ಹೇಳ್ತಾ ಇರುವಂತಹ ಮಾತು. ಅದಕ್ಕೆ ಗಟ್ಟಿಯಾಗಿಯೇ ತಿರುಗೇಟು ಕೊಡುತ್ತೆ. ಪಾಕಿಸ್ತಾನಕ್ಕೆ ಅಸಾದುದ್ದೀನ್ ಓವೈಸಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಾವು ನಿಮಗಿಂತ ನೀವು ನಮಗಿಂತ ಅರ್ಧ ಗಂಟೆ ಮಾತ್ರ ಹಿಂದಿಲ್ಲ. ಅಭಿವೃದ್ಧಿಯಲ್ಲಿ ನೀವು ನಮಗಿಂತ ಅರ್ಧ ಶತಮಾನದಷ್ಟು ಹಿಂದೆ ಇದ್ದೀರಿ. ಅಭಿವೃದ್ಧಿಯ ವಿಚಾರಕ್ಕೆ ಬಂದರೆ ಭಾರತಕ್ಕೆ ನೀವು ಸರಿಸಾಟಿಯಲ್ಲ. ಪಾಕ್ನ ಬಜೆಟ್ ಅಂದರೆ ಪಾಕ್ನ ಇಡೀ ಬಜೆಟ್ ಏನಿದೆ, ವಾರ್ಷಿಕ ಬಜೆಟ್, ಆ ಬಜೆಟ್ ನಮ್ಮ ರಕ್ಷಣಾ ಬಜೆಟ್ಗಿಂತಲೂ ಭಾರತದ ರಕ್ಷಣಾ ಬಜೆಟ್ಗಿಂತಲೂ ಪಾಕಿಸ್ತಾನದ ಒಂದು ವರ್ಷದ ಬಜೆಟ್ ಏನಿದೆ ಅದಕ್ಕೂ ಕೂಡ ಲೆಕ್ಕಕ್ಕಿಲ್ಲ ನೀವು ಎನ್ನುವಂತಹ ಸ್ಟೇಟ್ಮೆಂಟನ್ನು ಎಂಐಎಂನ ಮುಖ್ಯಸ್ಥರು ಲೋಕಸಭೆಯ ಸಂಸದರು ಆಗಿರುವಂತಹ ಅಸಾದುದ್ದೀನ್ ಓವೈಸಿ ಅವರು ಕೊಟ್ಟಿರುವಂಥದ್ದು. ಸೊ ಬಿಗ್ ಸ್ಟೇಟ್ಮೆಂಟ್ ಅಸಾದುದ್ದೀನ್ ಓವೈಸಿ ಅವರ ಕಡೆಯಿಂದ. ಪಾಕಿಸ್ತಾನ ಬಯಸ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಮೊನ್ನೆಯ ದಾಳಿ ಏನಾಯಿತು ಅದರ ದಾಳಿಯ ಉದ್ದೇಶ ಮುಖ್ಯವಾಗಿದ್ದಿದ್ದು ಭಾರತದ ಒಳಗಡೆ ಹಿಂದೂಗಳು ಮತ್ತು ಮುಸಲ್ಮಾನರನ್ನು ಅವರವರ ನಡುವೆ ಜಗಳ ಹಚ್ಚಿ ಅವರವರ ನಡುವೆ ಹೊಡೆದಾಡುವ ಹಾಗೆ ಮಾಡಿ ಅದರ ಲಾಭವನ್ನು ತಾನು ಪಡ್ಕೊಳ್ಬೇಕು ಅಂಥೇಳಿ. ಯಾಕಂತ ಹೇಳಿದ್ರೆ ಯಾವುದೇ ದೇಶದಲ್ಲಿ ಆಂತರಿಕ ಸಂಘರ್ಷ ಶುರುವಾದರೆ ಅದನ್ನು ತಪ್ಸೋಕ್ಕಾಗಲ್ಲ. ಅದು ಬೇರೆ ರೀತಿಯಾದಂತಹ ಕ್ಷೋಭೆ, ಬೇರೆ ರೀತಿಯಾದಂತಹ ಅತ್ಯಂತ ಭೀಕರ ವಿಷಮ ಸ್ಥಿತಿಗೆ ಅಂತಹ ಘಟನಾವಳಿಗಳು ತಂದು ನಿಲ್ಲಿಸ್ತವೆ. ಸೊ ಪಾಕಿಸ್ತಾನ ಬಯಸಿದ್ದು ಅದನ್ನೇ. ಈಗ ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ನೀನು ಹಿಂದೂನಾ ಅಂಥೇಳಿ ಪಾಕಿಸ್ತಾನದ ಭಯೋತ್ಪಾದಕರು ಬಂದು ಶೂಟೌಟ್ ಮಾಡುವ ಸಂದರ್ಭದಲ್ಲಿ ಅವರ ಉದ್ದೇಶ ಇದ್ದಿದ್ದದೇ. ಈ ರೀತಿ ಹೋಗಿ ಹೇಳ್ತಾರೆ ಬಲಿಯಾದಂಥವರ ಕುಟುಂಬದವರು, ಮೃತರಾದಂಥವರ ಕುಟುಂಬದವರು ಇಲ್ಲಿಂದ ಹೋಗಿ ತನ್ನ ಜನಗಳಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಧರ್ಮವನ್ನು ಕೇಳಿದ್ರು ಅಂತ ಹೇಳ್ತಾರೆ. ಆ ರೀತಿ ಹೇಳಿದಂತಹ ಸಂದರ್ಭದಲ್ಲಿ ಭಾರತದ ಒಳಗಡೆ ಹಿಂದೂಗಳು ಮತ್ತು ಮುಸಲ್ಮಾನರ ನಡುವೆ ಮನಸ್ತಾಪ ಇನ್ನಷ್ಟು ಹೆಚ್ಚಾಗಿ ಸಂಘರ್ಷಗಳು ಶುರುವಾಗಿ ಅದರ ಲಾಭವನ್ನು ಪಡೆದುಕೊಳ್ಬೋದು ಅಂಥೇಳಿ. ಬಟ್ ಅಸಾದುದ್ದೀನ್ ಓವೈಸಿ ಅವರು ಈ ಗೊಡ್ಡು ಬೆದರಿಕೆಯ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಬಜೆಟ್ ಏನಿದೆ, ವಾರ್ಷಿಕ ಬಜೆಟ್ ಏನಿದೆ, ಅದು ನಮ್ಮ ರಕ್ಷಣಾ ಬಜೆಟ್ಗಿಂತಲೂ ಕಡಿಮೆ ಇದೆ, ಇನ್ನೇನು ನೀವು ಅಂತ. ಜೊತೆಗೆ ಅವರು ಹೇಳಿದ್ದಾರೆ, ಒಂದು ದೇಶ ತನ್ನ ನಾಗರಿಕರನ್ನು ಬೇರೊಂದು ದೇಶದವರು ಬಂದು ಕೊಂದು ಹಾಕಿದ್ರೆ ಯಾವ ದೇಶ ಸುಮ್ಮನಿರುತ್ತೆ? ಯಾವ ದೇಶನೂ ಸುಮ್ಮನಿರಲ್ಲ, ಯಾರೂ ಸುಮ್ಮನಿರಲ್ಲ. ಕಾರ್ಯಾಚರಣೆಯನ್ನು ಕೈಗೊಳ್ತಾರೆ, ಮಿಲಿಟರಿ ಆಪರೇಷನನ್ನು ಮಾಡೇ ಮಾಡ್ತಾರೆ, ಯಾರೂ ಸುಮ್ಮನಿರಲ್ಲ. और हमको ऐसा लूज टॉक नहीं करनी चाहिए, ये गवर्नमेंट तय करेगी। मगर हमारा एक ही गवर्नमेंट से डिमांड है कि ये जो मोदी सरकार की जो डिटेरेंस पॉलिसी है उसको दोबारा उनको देखने की ज़रूरत है, क्योंकि सर्जिकल स्ट्राइक हुआ और फिर बालाकोट हुआ और देश को ये बताया गया था कि अब इसके बाद ये लोग इस तरह की हरकत नहीं करेंगे, मगर फिर कर रहे हैं। और रीसी एक मुकाम है वैष्णो देवी के पास, पिछले साल जुलाई में 60 टूरिस्ट को मारे थे वहाँ पे। तो ये डिटेरेंस पॉलिसी देखने की जरूरत है। और ऑल पार्टी मीटिंग में पूरे अपोजिशन ने गवर्नमेंट को कहा कि आप एक्शन लीजिए, जो आप सही समझते हम सपोर्ट करेंगे, ताकि मरने वाले परिवारों से इंसाफ हो सके और ये दोबारा ऐसी हरकत नहीं होना। तो हम लोग तो पूरा गवर्नमेंट को सपोर्ट करें कि वो क्या एक्शन लेंगे, वो गवर्नमेंट बताएगी, हमको नहीं मालूम, आपको मालूम, तो गवर्नमेंट तय करेगी। मगर हमारा मानना यह है कि पाकिस्तान में ये मौजूद है, ये टेररिस्ट,
उनको वहीं से सपोर्ट किया जाता, उनको तैयार किया जाता, फाइनेंस किया जाता, और अनफॉर्चुनेटली वो बॉर्डर क्रॉस करके आए, पहलगाम तक आ गए। तो और चाहे 26/11 का हो, पाकिस्तान से आए थे, उस वक्त भी वो लोग डिनाई किए, पहले हम नहीं किए। जब अजमल कसब पकड़ा गया तो उनको एक्सेप्ट करना पड़ा। तो अब गवर्नमेंट क्या एक्शन लेगी वो गवर्नमेंट के ऊपर है, गवर्नमेंट वो तय करेगी, हम तो नहीं बोल सकते। मगर इनके खिलाफ तो ये हमारा मानना ये है कि ऐसे टेररिज्म को रोकने की ज़रूरत है और सख्त कार्रवाई करने की ज़रूरत है, क्योंकि कोई भी, आपको तो पहले किसी को जान लेने का इख्तियार नहीं है, दूसरा आप हमारे वतन में आकर आप जो इनोसेंट टूरिस्ट हैं